ಗುರುನಮನ ಕಾರ್ಯಕ್ರಮ ಅಂತ. ಜೀವನದಲ್ಲಿ ಯಾರ ಋಣವನ್ನು ಬೇಕಾದರೂ ನಾವು ತೀರಿಸ್ಬೋದು. ನಾವು ತೀರಿಸಲಾಗದ ಋಣ, ತೀರದ ಋಣ ಯಾವ್ದಾರು ಇದ್ರೆ ಅದು ಜೀವನದಲ್ಲಿ ಎರಡು. ಒಂದು ಗುರುವಿನ ಋಣ, ಇನ್ನೊಂದು ಜನ್ಮ ಕೊಟ್ಟ ತಾಯಿಯ ಋಣ. 9 ತಿಂಗಳ ತನ್ನ ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಎದೆ ಹಾಲನ್ನು ಕುಡಿಸಿ ಸಾಕಿ ಬೆಳೆಸಿ ನನ್ನ ಬದುಕಿಗೆ ಸಂಸ್ಕಾರ ಕೊಟ್ಟು ನೀನು ಹೀಗೆ ಬದುಕಬೇಕು, ಇದಕ್ಕಾಗಿ ಬದುಕಬೇಕು ಅಂತೇಳಿ ನಮ್ಮನ್ನ ತಿತ್ತಿ ತೀಡಿ ಬೆಳೆಸಿದ ಆ ನಿಸ್ವಾರ್ಥ ದೈವಿ ಶಕ್ತಿ ಕಣ್ಮುಂದೆ ಕಾಣುವಂತ ಒಂದು ಅಪರೂಪದ ವ್ಯಕ್ತಿತ್ವ ಯಾವ್ದಾರು ಇದ್ರೆ ಅದು ಜನ್ಮ ಕೊಟ್ಟ ತಾಯಿ. ತನ್ನಲ್ಲಿರುವಂತೆ ಎಲ್ಲ ವಿದ್ಯೆಯನ್ನು ಕೂಡ ದಾರಿ ಎರೆದು ತಾನೇನು ಜಗತ್ತಿನಲ್ಲೇ ಸಾಧನೆ ಮಾಡಬೇಕು ಅಂತೇಳಿ ಬಯಸುತ್ತೋ ಅದನ್ನ ಶಿಷ್ಯ ಮಾಡಿ ತೋರಿಸ್ಬೇಕು ಅಂತೇಳಿ ಬಯಸಿ ತನ್ನಲ್ಲಿರುವಂತೆ ಎಲ್ಲ ಜ್ಞಾನವನ್ನು ಕೂಡ ದಾರಿ ಎರೆದು ತಾನು ಮಾಡುವಂತ ಕಾರ್ಯವನ್ನು ತನ್ನ ಶಿಷ್ಯನ ಮೂಲಕ ಮಾಡಿಸುವಂತ ಮಹದಾಸೆಯನ್ನು ಹೊತ್ತು ಜ್ಞಾನವನ್ನ ನಮಗೆ ಎರೆದು ಸಂಸ್ಕಾರವನ್ನು ಕೊಡುವಂತ ಇನ್ನೊಂದು ಅಪರೂಪದ ವ್ಯಕ್ತಿತ್ವ ಇದೆಯಲ್ಲ, ಅದು ಗುರು. ಗುರು ನನ್ನನ್ನು ಮನುಷ್ಯನಾಗಿ ಮಾಡಿದ ಅಪರೂಪದ ಶಕ್ತಿ. ಅದನ್ನು ನಾನು ಇಲ್ಲಿ ಹೇಳಿಕೆ ಬಯಸುವಂಥದ್ದು, ಯಾರ ಜನ್ಮ ಪಾವನ ಆಗುತ್ತೆ, ಯಾರ ಜನ್ಮ ಪಾವನ ಆಗುತ್ತೆ ಅಂತೇಳಿ ಯೋಚನೆ ಮಾಡುವಾಗ ಈ ಗುರುನಮನ ಕಾರ್ಯಕ್ರಮದಲ್ಲಿ ನನ್ನ ಭಾವನೆಗೆ ಬರ್ತಾ ಇರುವಂಥದ್ದು, ಯಾವ ತಾಯಿ ಜನ್ಮನ ನಮಗೆ ಕೊಟ್ಟಿದ್ದಾಳೋ, ಜನ್ಮ ಕೊಡೋದ್ರ ಜೊತೆಗೆ ತಾಯಿಯ ಸ್ಥಾನವನ್ನು ತುಂಬುವುದರ ಜೊತೆಯಲ್ಲಿ ಗುರುವಿನ ಸ್ಥಾನವನ್ನು ಕೂಡ ಯಾವ ತಾಯಿ ತನ್ನ ಮಗನಿಗೆ ತುಂಬುತ್ತಾಳೆ, ಗುರುವಿನ ಸ್ಥಾನದಲ್ಲಿ ಕೂಡ ಗುರುವಾಗಿ ಯಾವ ತಾಯಿ ನಿಲ್ತಾಳೆ. ಒಂದು ಕಡೆಗೆ ತಾಯಿಯ ಪ್ರೀತಿ, ಇನ್ನೊಂದು ಕಡೆಗೆ ಗುರುವಿನ ಜವಾಬ್ದಾರಿ, ಇವೆರಡನ್ನು ಕೂಡ ಯಾವ ತಾಯಿ ತಾನು ಜನ್ಮ ಕೊಟ್ಟ ಮಗುವಿನ ರೂಪದಲ್ಲಿ ಎತ್ತಿ ನಿಲ್ತಾಳೋ ಆ ವ್ಯಕ್ತಿತ್ವ ಅಸಾಮಾನ್ಯ ವ್ಯಕ್ತಿತ್ವ ಆಗ್ತದೆ, ಅಸಾಮಾನ್ಯ ವ್ಯಕ್ತಿತ್ವ ಆಗ್ತದೆ. ಇನ್ನೊಂದು ಕಡೆಗೆ ಯಾವ ಗುರು ಜ್ಞಾನದ ರೂವಾರಿಯಾಗಿ ನಮ್ಮ ಕಣ್ಮುಂದೆ ಕಾಣುವಂತಹ ಗುರು ಇದೆಯಲ್ಲ, ಕೇವಲ ಗುರುವಿನ ಸ್ಥಾನ ಮಾತ್ರ ತುಂಬುವಂಥದ್ದಲ್ಲ, ತಾಯಿಯ ಪ್ರೀತಿ, ತಾಯಿಯ ಮಮತೆ, ತಾಯಿ ಕೊಡುವಂತ ವಾತ್ಸಲ್ಯ, ಮಮತೆ ಅದರ ಪ್ರತಿರೂಪವಾಗಿ ಹೊರಹೊಮ್ಮುತ್ತಲ್ಲ, ಆ ಪ್ರೀತಿಯನ್ನು ನಮಗೆ ತೋರಿಸುತ್ತಲ್ಲ. ಒಂದು ಕಡೆಗೆ ಜ್ಞಾನ, ಇನ್ನೊಂದು ಕಡೆಗೆ ತಾಯಿಯ ಪ್ರೀತಿ. ಗುರು ಕೊಡಬೇಕಂತ ಜ್ಞಾನದ ಪ್ರತಿರೂಪ, ಇನ್ನೊಂದು ಕಡೆಗೆ ತಾಯಿಯ ಮಮತೆಯ ಪ್ರತಿರೂಪ. ಯಾವ ಗುರು ನಮ್ಮ ಬಾಕಿ ಲಭ್ಯ ಆಗುತ್ತೋ ಆ ಗುರು ಬಹುಶಃ ತಾಯಿ ಮತ್ತು ಗುರುವಿನ ಎರಡು ಸ್ಥಾನವನ್ನು ತುಂಬುವಂಥದ್ದನ್ನು ಕಾಣ್ತೇವೆ. ಆ ವ್ಯಕ್ತಿತ್ವ ಅಪರೂಪ ವ್ಯಕ್ತಿತ್ವವಾಗಿ ಹೊರಹೊಮ್ಮುತ್ತೆ. ನಾನಿಲ್ಲಿ ಈ ಮಾತನ್ನು ಯಾಕೆ ಜ್ಞಾಪಿಸ್ಕೊಳ್ತಾ ಇದ್ದೇನೆಂದ್ರೆ, ಸಿದ್ದೇಶ್ವರ ಶ್ರೀಗಳ ವಿಚಾರದಲ್ಲಿ ನಾವು ಕೇವಲ ಗುರುವಿನ ಸ್ಥಾನವನ್ನು ಮಾತ್ರ ಕಾಣೋದಿಲ್ಲ, ಗುರುವಾಗಿ ಮಾತ್ರ ನಮ್ಮ ಕಣ್ಮುಂದೆ ಈ ವ್ಯಕ್ತಿತ್ವ ಕಾಣೋದಿಲ್ಲ. ಸಿದ್ದೇಶ್ವರ ಶ್ರೀಗಳ ಸಂಪರ್ಕಕ್ಕೆ ಯಾರ್ಯಾರು ಬಂದಿದ್ದಾರೋ ಅವರ ಎಲ್ಲರ ಬಾಯಲ್ಲಿ ನೀವು ಕೇಳಿ, ಮನದಲ್ಲಿ ಕೇಳಿ, ಕೇವಲ ಗುರುವಿನ ಸ್ಥಾನ ಮಾತ್ರ ಸಿದ್ದೇಶ್ವರ ಶ್ರೀಗಳು ತುಂಬಿಲ್ಲ, ತಾಯಿ ತೋರುವಂತ ಪ್ರೀತಿ ಮಮತೆಯನ್ನು ಕೂಡ ತೋರಿದಂತ ಒಂದು ಸಂತ ಮಹನೀಯ ಯಾರು ಅಂತ ಹೇಳಿ ಕೇಳೋದಾದ್ರೆ ಅದಕ್ಕೆ ಪರ್ಯಾಯವಾಗಿ ಹೇಳುವಂತ ಒಂದೇ ಒಂದು ಹೆಸರು ಸಿದ್ದೇಶ್ವರ ಶ್ರೀಗಳು, ಸಿದ್ದೇಶ್ವರ ಶ್ರೀಗಳು, ಸಿದ್ದೇಶ್ವರ ಶ್ರೀಗಳು. ಮರೆಯದ ಬದುಕದು, ಮರೆಯಲಾಗದ ಬದುಕು, ಮರೆಯಲಾಗದ ಬದುಕು ಈ ಶ್ರೀಗಳ ಬದುಕು. ನಾನು ನಿನ್ನೆ ಕಲ್ಕತ್ತಾದಲ್ಲಿದ್ದೆ ಇಷ್ಟೊತ್ತಿನಲ್ಲಿ. ಕಲ್ಕತ್ತಾದಿಂದ ನಿನ್ನೆ ರಾತ್ರಿ ನಾನು ವಿಜಯಪುರಕ್ಕೆ ಬಂದೆ. ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಕಲ್ಕತ್ತಾ ಯಾರ ಕರ್ಮಭೂಮಿ ಅಂತ ಹೇಳಿ. ಕಲ್ಕತ್ತಾ ಯಾರ ಕರ್ಮಭೂಮಿ? ಸ್ವಾಮಿ ವಿವೇಕಾನಂದರ ಕರ್ಮಭೂಮಿ ಅದು. ಸ್ವಾಮಿ ವಿವೇಕಾನಂದರ ಕರ್ಮಭೂಮಿ. ಮೊನ್ನೆ ಮೇಘಾಲಯದಿಂದ ಹೊರಟು 31ನೇ ತಾರೀಕು ಬಂದು ಕಲ್ಕತ್ತಾದಲ್ಲಿ ಉಳಿದೆ ನಾನು. ವಿವೇಕಾನಂದರ ಕರ್ಮಭೂಮಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ವಿಜಯಪುರಕ್ಕೆ ಬಂದೆ ನಾನು. ಇದು ಯಾರ ಕರ್ಮಭೂಮಿ? ಸಿದ್ದೇಶ್ವರ ಶ್ರೀಗಳ ಕರ್ಮಭೂಮಿ ಇದು. ಈ ಭರತ ಭೂಮಿಯಲ್ಲಿ 19ನೇ ಶತಮಾನದಲ್ಲಿ ಉದಯಿಸಿದ ಸ್ವಾಮಿ ವಿವೇಕಾನಂದರು, 20ನೇ ಶತಮಾನದಲ್ಲಿ ಉದಯಿಸಿದ ಸಿದ್ದೇಶ್ವರ ಶ್ರೀಗಳು. ನೀವೆಲ್ಲೇ ಕೇಳಿ, ಸ್ವಾಮಿ ವಿವೇಕಾನಂದ ನಂತರ
ಇನ್ನೊಬ್ಬ ಸ್ವಾಮಿ ವಿವೇಕಾನಂದ ಭರತ ಭೂಮಿ ಕಾಣಲಿಕ್ಕೆ ಸಾಧ್ಯ ಆಗಿದ್ರೆ ಆ ರೀತಿ ಜ್ಞಾನದ ಚೀವಟಿಕೆ ನೀಡಿದು ಈ ಸನಾತನ ಧರ್ಮದ ಈ ನೆಲದ ಸಂಸ್ಕೃತಿಯ ವಚನ ಸಾಹಿತ್ಯದ ರೂವಾರಿಯಾಗಿ, ವಚನ ಸಾಹಿತ್ಯದ ರಾಯಭಾರಿಗಳಾಗಿ ಜಗದಾಗೆಲ್ಲ ಓಡಾಡಿದ ಇನ್ನೊಬ್ಬ ಮಹಿಮಾ ಪುರುಷ ಅದು ಸಿದ್ದೇಶ್ವರ ಶ್ರೀಗಳು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹೀಗಾಗಿ ಒಂದು ಕಡೆಗೆ ಸ್ವಾಮಿ ವಿವೇಕಾನಂದ ನಂತರ ಎರಡನೇ ಸ್ವಾಮಿ ವಿವೇಕಾನಂದರು ಈ ಭರತ ಭೂಮಿಗೆ ಲಭ್ಯ ಆಗಿದ್ದು ಯಾರು ಅಂದ್ರೆ, ಯಾವ ರೂಪದಲ್ಲಿ ಅಂದ್ರೆ ಅದು ಸಿದ್ದೇಶ್ವರ ಶ್ರೀಗಳ ರೂಪದಲ್ಲಿ, ಸಿದ್ದೇಶ್ವರ ಶ್ರೀಗಳ ರೂಪದಲ್ಲಿ